ಕಳಿಸ್ತಾರೆ. ನಾವು ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕಾದ್ರೆ ಎಚ್ಚರಿಕೆ ಇಡಬೇಕು. ಎಲ್ಲಿ ಭಾರತೀಯತೆಯ ಪ್ರತಿಬಿಂಬವಾಗುತ್ತೋ, ಎಲ್ಲಿ ಭಾರತೀಯತೆಯ ಸಂಸ್ಕಾರ ಶಿಕ್ಷಣ ದೊರೆಯುತ್ತೋ ಅಂತ ಶಾಲೆಗಳಿಗೆ ಕಳಿಸ್ಬೇಕು. ಯಾವ ಶಾಲೆಗಳಲ್ಲಿ ಭಾರತೀಯತೆ ಸಿಗೋದಿಲ್ವೋ ಅಂತ ಶಾಲೆಗಳಿಗೆ ಹೋದ್ರೆ ಏನು ಉಪಯೋಗ ಇಲ್ಲ ಅಂತ. ಯಾವ ಶಾಲೆಯಲ್ಲಿ ರಾಷ್ಟ್ರೀಯತೆಯ ಅಂಶಗಳಿರುತ್ತವೋ, ಯಾವ ಶಾಲೆಯಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರವನ್ನ ಚೆನ್ನಾಗಿ ಹೇಳ್ಕೊಡ್ಲಾಗುತ್ತೋ ಅಂತ ಶಾಲೆ ಮಕ್ಕಳಿಗೆ ಸಿಗಬೇಕು ಅಂತ. ಸುಭಾಷ್ ಚಂದ್ರ ಬೋಸರು ಆರಂಭದಲ್ಲಿ ಈ ರೀತಿಯ ಶಾಲೆಯಲ್ಲಿ ಓದಿದ್ರಾದ್ರೂ ಅಲ್ಲೂ ಕೂಡ ಅವರು ತಮ್ಮ ಭಾರತೀಯತೆಯ ಭಾವವನ್ನ ಮನೆಯಿಂದ ಪಡ್ಕೊಳ್ಳೋದನ್ನು ಮರೆಯಲಿಲ್ಲ. ಸದಾಕಾಲ ಅವ್ರ ತಾಯಿ ಹೇಳ್ತಿದ್ದಂತ ಕಥೆಗಳು, ಋಷಿ ಮುನಿಗಳ ಕಥೆಗಳು ಅವ್ರನ್ನ ಯಾವಾಗಲೂ ರಾಷ್ಟ್ರೀಯತೆಗೆ ಬದ್ಧವಾಗಿ ನಿಲ್ಲಿಸ್ತಾ ಇದ್ರು. ಮುಂದೆ ಅವರು ಕಟಕ್ನ ರಾವಿನ್ಶಾ ಕಾಲೇಜಿಯೇಟ್ ನ ಭಾಗಕ್ಕೆ ಹೋಗ್ಬೇಕಾದ್ರೆ, ಅಲ್ಲಿ ಮೆಟ್ರಿಕ್ಯುಲೇಷನ್ ಓದ್ಬೇಕಾದ್ರೆ ಅವರಿಗೊಬ್ಬ ಶಿಕ್ಷಕರು ಸಿಕ್ಕಿದ್ರು. ಅವರ ಹೆಸರು ಬೇಣಿ ಮಾಧವ್ ದಾಸ್ ಅಂತ. ಸುಭಾಷ್ ಚಂದ್ರ ಬೋಸರು ತಮ್ಮ ಜೀವನದುದ್ದಕ್ಕೂ ಇಬ್ಬರು ವ್ಯಕ್ತಿಗಳನ್ನು ಬಹಳ ನೆನಪಿಸ್ಕೊಳ್ತಾರೆ. ಒಬ್ರು ಬೇಣಿ ಮಾಧವ್ ದಾಸರಾದ್ರೆ ಮತ್ತೊಬ್ರು ಸ್ವಾಮಿ ವಿವೇಕಾನಂದರು. ಅವರು ತುಂಬಾ ಸ್ಫೂರ್ತಿಯುತರಾಗಿ ಹೇಳ್ತಾರೆ, ಬೇಣಿ ಮಾಧವ್ ದಾಸರು ನನ್ನಲ್ಲಿ ನೈತಿಕ ಅಂಶಗಳನ್ನ ಬಿತ್ತಿದ್ರು, ಬೇಣಿ ಮಾಧವ್ ದಾಸರು ನನ್ನಲ್ಲಿ ಸಂಸ್ಕಾರ ಸಂಸ್ಕೃತಿಯನ್ನ ಬಿತ್ತಿದ್ರು, ವಿವೇಕಾನಂದರು ನಾನು ಯಾವ ದಿಕ್ಕಿನಲ್ಲಿ ಸಾಗಬೇಕು ಅನ್ನುವಂತ ದಾರಿಯನ್ನು ನನಗೆ ತೋರಿಸಿದ್ರು ಅಂತ. ಒಬ್ಬ ಶಿಕ್ಷಕ